ದಿ ಕೇರಳ ಸ್ಟೋರಿ 2 ಪ್ರೋಮೋದಲ್ಲಿರೋ ಕಥೆಯನ್ನೊಮ್ಮೆ ವಿಶ್ಲೇಷಿಸೋಣ ಬನ್ನಿ. ಟ್ರೇಲರ್ ಶುರುವಾಗೋದೇ ಈ ಒಂದು ವಿವಾದಾತ್ಮಕ ಮಾತಿನಿಂದ. ಉದ್ದೇಶ ಇಲ್ಲೇ ಸ್ಪಷ್ಟವಾದಂತಿದೆ. ಪ್ರೋಮೋ ಪ್ರಕಾರ ಕಥೆಯ ಆರಂಭ ಒಂದು ಪ್ರಗತಿಪರ ಪ್ರೇಮಕಥೆಯ ಹಾಗೆ ಕಾಣಿಸ್ತೆ. ಮದುವೆಗಿಂತ ಮೊದಲು ಒಂದು ಮಾತು, ಮದುವೆ ಆದ್ಮೇಲೆ ಇನ್ನೊಂದು. ಇಲ್ಲಿ ವಂಚನೆಯ ಸುಳಿವು ಸಿಗುತ್ತೆ. ಮನೆಯವರ ವಿರೋಧವಿದ್ರೂ ಒಂದು ಸುಳ್ಳಿನ ಅಡಿಪಾಯದ ಮೇಲೆ ಈ ಮದುವೆ ನಡೆಯುತ್ತೆ. ಮದುವೆ ಆಯ್ತು, ಈಗ ಕಥೆಯ ಟೋನ್ ಪೂರ್ತಿ ಚೇಂಜ್. ಪ್ರೀತಿ ಹೋಗಿ ಸಂಘರ್ಷ ಶುರುವಾಗುತ್ತೆ. ಮದುವೆ ಆದ ತಕ್ಷಣ ನಾಯಕಿ ತನ್ನ ಧಾರ್ಮಿಕ ಗುರುತ್ವವನ್ನು ಬದಲಾಯಿಸುವ ಒತ್ತಡವನ್ನ ವಿರೋಧಿಸುತ್ತಾಳೆ. ಆಮೇಲೆ ಅವಳ ಜೀವನ ಶೈಲಿಯನ್ನ ಹರಾಮ್ ಅಂತ ಹೇಳಿ ಸಾಂಸ್ಕೃತಿಕ ಸಂಘರ್ಷ ತೋರಿಸಲಾಗುತ್ತೆ. ತನ್ನ ನಂಬಿಕೆಗಳ ಮೇಲೆ ರಾಜಿ ಮಾಡಿಕೊಳ್ಳಲ್ಲ ಅನ್ನೋ ಅವಳ ನಿರಾಕರಣೆಯನ್ನ ಇಲ್ಲಿ ತೋರಿಸಲಾಗಿದೆ. ಈ ಪ್ರಶ್ನೆ ನಾಯಕನ ಧರ್ಮ ನಿರಪೇಕ್ಷ ನಿಲುವು ಕೇವಲ ಒಂದು ತಂತ್ರವಾಗಿತ್ತು ಅಂತ ತೋರಿಸುತ್ತೆ. ಕಥೆಗೆ ಈಗೊಂದು ಲೀಗಲ್ ಟ್ವಿಸ್ಟ್ ಸಿಗುತ್ತೆ. ವಧುವಿನ ವಯಸ್ಸಿನ ಬಗ್ಗೆನೇ ಇಲ್ಲಿ ದೊಡ್ಡ ಗೊಂದಲವಿದೆ. ಕೊನೆಯಲ್ಲಿ ಇದು ಕೇವಲ ಒಂದು ಜೋಡಿಯ ಕಥೆಯಲ್ಲ, ಇದೊಂದು ದೊಡ್ಡ ಷಡ್ಯಂತ್ರ ಅಂತ ತೋರಿಸಲಾಗುತ್ತೆ. ಕಥೆಗೆ ಈಗ ಹಣಕಾಸಿನ ಆಯಾಮವೂ ಸಿಗುತ್ತೆ. ಒಂದು ದೊಡ್ಡ ಮೊತ್ತವನ್ನು ಸ್ಕ್ರೀನ್ ಮೇಲೆ ತೋರಿಸಲಾಗುತ್ತೆ. ಈ ಮಾತು ನಿರ್ದಿಷ್ಟ ಜಾತಿಯ ಹುಡುಗಿಯರನ್ನ ಟಾರ್ಗೆಟ್ ಮಾಡೋ ಒಂದು ವ್ಯವಸ್ಥೆಯನ್ನ ತೋರಿಸುತ್ತೆ. ಇದೆಲ್ಲವೂ ಒಂದು ಬಿಸ್ನೆಸ್ ತರಹ ಕಾಣಿಸುತ್ತೆ. ಖರ್ಚು ವಸೂಲಿ ಮಾಡಲು ಹುಡುಗಿಯರೇ ಇಲ್ಲಿ ಟಾರ್ಗೆಟ್. ಈ ವೈಯಕ್ತಿಕ ವಂಚನೆಗಳ ಹಿಂದಿರುವ ಅಂತಿಮ ರಾಜಕೀಯ ಗುರಿಯನ್ನ ಈ ಮಾತು ಹೇಳುತ್ತೆ. ಪ್ರೋಮೋ ಕೊನೆಯಲ್ಲಿ ಒಂದು ಎಚ್ಚರಿಕೆಯ ರೂಪದಲ್ಲಿ ನೇರವಾದ ಮನವಿಯನ್ನ ಮಾಡಲಾಗುತ್ತೆ. ಹಾಗಾದ್ರೆ ಒಂದು ಸಿನಿಮಾದ ಪ್ರೋಮೋಗೆ ಇಂಥದ್ದೊಂದು ಕಥೆ ಹೇಳೋ ಉದ್ದೇಶವಾದ್ರೂ ಏನಿರ್ಬೋದು?